ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಚಿಟ್ಟಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳೋರಾದರೆ ಒಂದ್ಸಲ ಚಾನಲ್ ಚೆಕ್ಔಟ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತು ನಮ್ಮ ವಿಡಿಯೋ ಕಡೆಗೆ ಹೋಗೋಣ. ನಾವಿವತ್ತು ಕ್ರಿಸ್ಪಿ ಕಾರ್ನ್ ಮಾಡ್ತಾಯಿದ್ವಿ. ಬಾರ್ಬಿಕ್ಯೂ ನೇಷನ್ ಫೇಮಸ್ ಡಿಶ್ ಎಲ್ಲ ತುಂಬ ಅಂದರೆ ತುಂಬ ಜನಕ್ಕೆ ಇಷ್ಟಪಟ್ಟು ತಿಂತಾರೆ. ನನಗೂ ಕೂಡ ತುಂಬ ಇಷ್ಟ. ಬನ್ನಿ ಈಸಿಯಾಗಿ ಮನೇಲಿ ಹೇಗೆ ಮಾಡ್ಕೊಡೋದು ಅಂತ ನಾನು ಹೇಳ್ಕೊಡ್ತೀನಿ. ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಚಮ್ ನೀರು ಹಾಕ್ಕೊಳ್ಳಿ. ಹಾಗೂ ಸ್ವೀಟ್ ಕಾರ್ನೇ ತೊಗೋಬೇಕು, ನಾಟಿ ತೊಗೋಬೇಡಿ. ಲೈಕ್ ಫಾರಮ್ ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದೇ ತೊಗೊಂಡು ಅದ್ರಲ್ಲಿ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್, ನಾನು ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ತೀನಲ್ಲ ಅದಕ್ಕೂ ನೀವು ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಯಾವಾಗವರೆಗೂ ಅಂದರೆ ಅದು ಒಂದು ಕುದಿ ಚೆನ್ನಾಗಿ ಕುದಿ ಬರುತ್ತಲ್ಲ, ಹೈ ಟೆಂಪರೇಚರ್ ಬಂದಮೇಲೆ ಒಂದು 1 to 2 ಮಿನಿಟ್ಸ್ ಅಷ್ಟೇ, ಲೈಕ್ 30 to 40% ಬಾಯ್ಲ್ ಆದರೆ ಸಾಕು. ಅದನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಅದನ್ನೊಂದು ಬೌಲ್ಗೆ ಹಾಕಿ ಅದಕ್ಕೆ ನಾವು ಮಸಾಲೆ ಪ್ರಿಪೇರ್ ಮಾಡೋಣ. ಲೈಕ್ ಕೋಟಿಂಗ್, ಲೈಕ್ ಇದು ಜಾಸ್ತಿ ಬಾಯ್ಲ್ ಆಗಿಲ್ದಿರೋದ್ರಿಂದ ವಾಟರೆಲ್ಲ ತೆಗೆದು ಹಾಕ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೂ 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊತಾ ಇದ್ದೀನಿ ನಾನಿಲ್ಲಿ. ಕಾರ್ನ್ಫ್ಲೋರ್ ಹಾಕಿದ್ರೇ ಆ ಕ್ರಿಸ್ಪಿ ನೇಚರ್ ಬರೋದು, ಬರೀ ಮೈದಾ ಹಿಟ್ಟು ಕಡಲೆ ಹಿಟ್ಟು ಹಾಕಿದ್ರೆ ಬರಲ್ಲ. ಸೊ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕಿ ಚೆನ್ನಾಗಿ ಫಸ್ಟ್ ವಾಟರ್ ಏನು ಆ್ಯಡ್ ಮಾಡಿದಿರ ಕೋಟ್ ಮಾಡ್ಕೊಳ್ಳಿ. ಲೈಕ್ ಅದರಲ್ಲಿರೋ ವಾಟ್ರಲ್ಲೇ ಅದು ಈ ಥರ ಕಾಣುತ್ತೆ. ಆಮೇಲೆ ನೀವು ಬೇಕಿದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ವಾಟರ್ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಲೈಕ್ ಮಸಾಜ್ ಮಾಡ್ಕೊಳ್ಳಿ. ಲೈಕ್ ಕೋಟ್ ಎಲ್ಲ ನೀಟಾಗಿ ಸೀಡ್ಸ್ಗೆ ಮೆತ್ಕೊಳೋ ಹಾಗಾಗಿ ಕಂಪ್ಲೀಟಾಗಿ ಏನು ಬಜ್ಜಿ ಹಿಟ್ಟು ಥರ ಇರೋ ಅವಶ್ಯಕತೆ ಇಲ್ಲ. ಇದನ್ನು ಎಣ್ಣೆಗೆ ಬಿಟ್ಕೊಂಡು ಅದನ್ನು ಎಣ್ಣೆಗೆ ಬಿಡೋವಾಗ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲ ಒಂದೇ ಸಲ ಬಿಟ್ಬಿಟ್ಟು ಕವರ್ ಮಾಡಿಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಯಾಕಂದರೆ ಸ್ವೀಟ್ ಕಾರ್ನ್ ಯಾವಾಗೂ ಚಿಮ್ಮುತ್ತೆ, ಲೈಕ್ ಅದು ಒಡೆಯುತ್ತೆ ಎಣ್ಣೆಯಲ್ಲಿ. ಸೊ ಅದನ್ನು ಕವರ್ ಮಾಡಿಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ನಿಮಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ಯಾವಾಗ ಫ್ರೈ ಆಗಿದೆ ಅಂತ. ಲೈಕ್ ಅದು ಕ್ರಿಸ್ಪಿ ನೇಚರ್ ಇರುತ್ತೆ ನೀವು ಸೌಟಲ್ಲಿ ಎತ್ಕೊಂಡಾಗ. ಸೊ ಅದು ನೀಟಾಗಿ ಕ್ರಿಸ್ಪಿಯಾಗಿ ಬಂದಮೇಲೆ ನೀವು ತೆಗೆದು ಸೈಡಲ್ಲಿ ಇಟ್ಕೋಬೇಕು. ಹಾಗೂ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ, ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಂಡು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಲೈಕ್ ನೀವು ಈ ಥರ ಸಾಟೆ ರೆಸಿಪೀಸಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ತುಂಬ ಟೇಸ್ಟ್ ಕೊಡುತ್ತೆ. ಇದನ್ನೆಲ್ಲ ಹಾಕಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾವಾಗೂ ಅಷ್ಟೇ ಈ ಥರ ಸ್ಟಾರ್ಟರ್ಸ್ ಎಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಟೇಸ್ಟ್ ಚೆಂದ. ಮತ್ತು ಒಂದು 2 ಮೆಣಸಿನ್ಕಾಯಿ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಹಾಗೂ ನಾವು ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡಿರೋಂಥ ಸ್ವೀಟ್ ಕಾರ್ನ್ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಆ್ಯಡ್ ಮಾಡ್ಕೊಬೇಕು. ಇದೇ ಟೈಮಲ್ಲಿ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡಬಹುದು. ನಾನು ಆದರೆ ಕೋಟಿಂಗಲ್ಲೇ ಆ್ಯಡ್ ಮಾಡಿದ್ದೀನಿ, ಬೇಕು ಅಂದರೆ ಇಲ್ಲಿ ಕೂಡ ಹಾಕ್ಕೋಬೋದು. ಅಷ್ಟೇ, ನಿಮ್ಮ ಸಿಂಪಲ್ ಆಗಿ ಕ್ರಿಸ್ಪಿ ಕಾರ್ನ್ ಒಂದು ½ an ಅವರಲ್ಲೇ ಮನೇಲಿ ಮಾಡ್ಕೋಬೋದು. ಇದೇ ನೀವು ಆಚೆ ತೊಗೋಬೇಕಂದ್ರೆ 150 to 200 ಚಾರ್ಜ್ ಮಾಡ್ತಾರೆ. ಬಟ್ ನೀವು ಮನೇಲಿ ಮಾಡ್ಕೊಂಡ್ರೆ 10 ನಿಮಿಷದಲ್ಲಿ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕೋದು ಮರಿಬೇಡಿ. ಹಾಗೂ ಥ್ಯಾಂಕ್ ಯು ಎಲ್ಲರಿಗೂ.